ಈ ತರ ಕ್ಯಾಬೇಜ್ ಉಪ್ಕರಿನ ಮಾಡಿ ನೋಡಿ. ಇದನ್ನು ಚಪಾತಿಗೆ, ದೋಸೆ, ಅನ್ನಕ್ಕೆಲ್ಲ ಸೂಪರ್ ಆಗಿರುತ್ತೆ. ಸಿಂಪಲ್ ಆಗಿರೋ ರೆಸಿಪಿ ಅಲ್ವಾ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾವು ಒಂದು ಸಿಂಪಲ್ ಆಗಿರುವ ಕ್ಯಾಬೇಜ್ ಉಪ್ಕರಿಯನ್ನು ಮಾಡ್ತಾ ಇದ್ದೇವೆ ನೋಡಿ. ಅರ್ಧ ಕೆಜಿ ಆಗುವಷ್ಟು ಕ್ಯಾಬೇಜ್ ತಗೊಂಡಿದ್ದೇನೆ. ಅರ್ಧ ಕಪ್ಪು ಕಾಯಿ ತುರಿ, 3 ಸ್ಪೂನು ಆಯಿಲ್, 1 ಈರುಳ್ಳಿ, 3 ಮೆಣಸಿನಕಾಯಿ, 1 ಸ್ಪೂನ್ ಉದ್ದಿನ ಬೇಳೆ, 1/4 ಸ್ಪೂನು ಅರಿಶಿನ ಹುಡಿ, 1 ಸ್ಪೂನ್ ಸಾಸಿವೆ, ಅರ್ಧ ಸ್ಪೂನ್ ಜೀರಿಗೆ, 5 ಎಸಳು ಬೆಳ್ಳುಳ್ಳಿ, 2 ಕರಿಬೇವು ತಗೊಂಡಿದ್ದೇನೆ. ಬನ್ನಿ ಕ್ಯಾಬೇಜ್ ಉಪ್ಕರಿ ಹೇಗೆ ಮಾಡೋದಂತ ತೋರಿಸ್ತೇನೆ ನಾನು ಇವಾಗ. ಮೊದಲಿಗೆ ಬಾಣಲೆಯನ್ನು ಇಟ್ಕೊಂಡಿದ್ದೇನೆ. ಬಾಣಲೆ ಕಾದ್ಮೇಲೆ ಎಣ್ಣೆ ಆ್ಯಡ್ ಮಾಡ್ಕೊಳ್ಳೋಣ. ಸಾಸಿವೆಯನ್ನು ಸೇರಿಸ್ಕೊಳ್ತಿದ್ದೇನೆ. ಉದ್ದಿನ ಬೇಳೆಯನ್ನು ಆ್ಯಡ್ ಮಾಡ್ಕೊಂಡಿದ್ದೇನೆ. ಜೀರಿಗೆ ಸೇರಿಸ್ಕೊಂಡಿದ್ದೇನೆ. ಇವಾಗ ಈರುಳ್ಳಿಯನ್ನು ಸೇರಿಸ್ಕೊಳ್ತಿದ್ದೇನೆ. ಇವಾಗ ಕ್ಯಾಬೇಜ್ ಅನ್ನು ಸೇರಿಸ್ಕೊಳ್ತಿದ್ದೇನೆ. ನಾನು ಕ್ಯಾಬೇಜ್ಗೆ ನೀರನ್ನು ಆ್ಯಡ್ ಮಾಡ್ಕೊಳ್ತಿಲ್ಲ, ಇದರದ ನೀರು ಬಿಟ್ಟಿರುತ್ತೆ. ಇವಾಗ ಅರಿಶಿನ ಹುಡಿ ಸೇರಿಸ್ಕೊಳ್ತಿದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಿದ್ದೇನೆ. ಇವಾಗ ಮುಚ್ಚಿಬಿಟ್ಟಿಟ್ಟಿದ್ದೇನೆ. ಸ್ಟವ್ ಅನ್ನು ಸಣ್ಣ ಉರಿಯಲ್ಲಿ ಇಟ್ಕೊಂಡಿದ್ದೇನೆ ನಾನು. ಇವಾಗ ಓಪನ್ ಮಾಡ್ಕೊಳ್ಳೋಣ ನೋಡಿ. ನಾನು ಒಂದು ಅರ್ಧ ಸ್ಪೂನು ಶುಗರ್ ಆ್ಯಡ್ ಮಾಡ್ಕೊಂಡಿದ್ದೇನೆ. ಸ್ವಲ್ಪ ಟೇಸ್ಟಿಗೆ ಚೆನ್ನಾಗಿರುತ್ತೆ ಶುಗರ್ ಹಾಕ್ಕೊಂಡ್ರೆ. ನಿಮಗೆ ಬೇಕಿದ್ರೆ ಬೆಲ್ಲನೂ ಆ್ಯಡ್ ಮಾಡ್ಕೋಬಹುದು, ಇಲ್ಲಂತಾದರೆ ಸ್ಕಿಪ್ ಮಾಡ್ಕೋಬಹುದು. ಇವಾಗ ನಾವು ತುರಿದಿಟ್ಕೊಳ್ಳುವ ಕಾಯಿ ತುರಿಯನ್ನು ಆ್ಯಡ್ ಮಾಡ್ಕೊಳ್ತಿದ್ದೇನೆ. ಎಲ್ಲವನ್ನು ಒಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಈ ತರ ಕ್ಯಾಬೇಜ್ ಉಪ್ಕರಿನ ಮಾಡಿ ನೋಡಿ. ಇದನ್ನು ಚಪಾತಿಗೆ, ದೋಸೆ, ಅನ್ನಕ್ಕೆಲ್ಲ ಸೂಪರ್ ಆಗಿರುತ್ತೆ. ಸಿಂಪಲ್ ಆಗಿರೋ ರೆಸಿಪಿ ಅಲ್ವಾ. ಇವಾಗ ಕ್ಯಾಬೇಜ್ ಉಪ್ಕರಿ ರೆಡಿ ಆಗಿದೆ. ನಿಮಗೆ ನನ್ನ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಫ್ರೆಂಡ್ಸ್.